ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಕತೆ ಒಂದು ಸಿಆರಲ್ಲಿ ಆಗೋಕ್ಕಾಗಲ್ಲ ಅನ್ನೋದು ತಪ್ಪು. ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಒಂದು ತುಂಬ ಬ್ಯೂಟಿಫುಲ್ ಸ್ಟೋರಿನ ನೀವು ಹೆಚ್ಚಿಗೆ ಖರ್ಚು ಮಾಡಿದರೆ ಅದು ಹಾಳಾಗ್ಬಿಡುತ್ತೆ. OTTನಲ್ಲಿ ಒಂದು ಸಿನಿಮಾ ನೋಡಿದಾಗ ಅಥವಾ ಈಗ ಒಂದು ಹಿಂದಿ ಒಳ್ಳೆ ಸಿನಿಮಾ ನೋಡಿದಾಗ ಅಥವಾ ಇಂಗ್ಲೀಷ್ ಸಿನಿಮಾ ನೋಡಿದಾಗ ಅವ್ನಿಗೆ ಗೊತ್ತಿಲ್ಲದಂಗೆ ಆ ಫಾರ್ಮ್ಯಾಟ್ ಸೆಟ್ ಆಗಿರುತ್ತೆ ಅವ್ನ ಮನಸ್ಸಲ್ಲಿ. ಕನ್ನಡ ಸಿನಿಮಾ ನೋಡಿದಾಗ ಆ ಕ್ವಾಲಿಟಿ ಇಲ್ಲ ಅಂತ ಅನಿಸ್ಬಿಡುತ್ತೆ. ಹೀಗಾಗಿ ನಾವು ಟೆಕ್ನಿಕಲಿ ಚೆನ್ನಾಗೇ ಇರಬೇಕಾಗತ್ತೆ. ತುಂಬ ದೊಡ್ಡ ಜಗತ್ತು ಸರ್ ಈ ಸಿನಿಮಾ. ಇದರಲ್ಲಿ ಎಲ್ಲರೂ ಸರ್ವೈವ್ ಆಗ್ಬೋದು. ಇವತ್ತು 100 ಕೋಟಿ ಫಿಲ್ಮ್ ಮಾಡೋನು ಅದರಲ್ಲಿ ಸರ್ವೈವ್ ಆಗ್ಬೋದು, 10 ಕೋಟಿಯಲ್ಲಿ ಮಾಡೋನು, 3 ಕೋಟಿಯಲ್ಲಿ ಮಾಡೋನು. ಸೊ ದ ಅಕ್ಕಿ ಕನೆಕ್ಷನ್ ಕಾರ್ಯಕ್ರಮದಲ್ಲಿ ನಿರ್ಮಾಪಕ, ನಿರ್ದೇಶಕ ಮತ್ತು ಬರಹಗಾರ ಗಂಗಾಧರ ಸಾಲಿಮಠ್ ಅವರಿದ್ದಾರೆ. ನಾವು ಅವ್ರ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡುವಂಥ ಒಂದಷ್ಟು ಅರ್ಥ ಮಾಡ್ಕೊಳ್ಳೋಂಥ ಪ್ರೊಸೆಸ್ ಇದು, ಅಷ್ಟೇ ಮತ್ತೇನಿಲ್ಲ. ಸೊ ಅದನ್ನು ನಾವು ಮಾಡ್ತಾ ಬಂದ್ವಿ. ಇತ್ತೀಚೆಗೆ ಕಾಟೇರ ಬಗ್ಗೆ ಒಳ್ಳೆ ಒಪಿನಿಯನ್ ಬರ್ತಾ ಇದೆ, ಚೆನ್ನಾಗಿ ಓಡ್ತಾ ಇದೆ ಅಂತ ನಮ್ಮ ಮಾತು ಕೇಳಿ ಬರ್ತಾ ಇದೆ. ಸೊ ನಾನಿನ್ನೂ ಸಿನಿಮಾ ನೋಡಿಲ್ಲ. ಸೊ ಆಮೇಲೆ ಈಗ ಹೊಸದಾಗಿ ಇನ್ನೂ 2024 ಅಂದರೆ ಈ ವರ್ಷದಲ್ಲಿ ಸಾಕಷ್ಟು ಸಿನಿಮಾಗಳು ಬರೋ ನಿರೀಕ್ಷೆ ಇದೆ. ಆಮೇಲೆ ಸ್ಟಾರ್ಗಳ ಸಿನಿಮಾಗಳು ಇನ್ನೂ ಕೂಡ ಕಡಿಮೆನೇ ಆಗಿದೆ ಕಂಪೇರಿಂಗ್ ಟು ಅರ್ಲಿಯರ್ ಡೇಸ್. ಸೊ ಈಗ ವರ್ಷಕ್ಕೆ ಒಂದು ಸಿನಿಮಾ ಕೂಡ ಬರೆದಿರೋಂಥ ಸ್ಥಿತಿ ಆಗಿದೆ. ಯಶ್ ಅವ್ರ ಸಿನಿಮಾ ಬಂದು ಎಷ್ಟು ವರ್ಷ ಆಯ್ತು ಈಗ. ಸೊ ಆ ಥರ ಆಗಿದೆ. ಸುದೀಪ್ ಅವ್ರ ಸಿನಿಮಾ ಬಂದು ಕೂಡ ಸುಮಾರು ದಿನ ಆಯಿತು. ಸೊ ಹಾಗಾಗಿದೆ. ಬಟ್ ಮಧ್ಯದಲ್ಲಿ ಹೊಸಬರು ನುಗ್ತಾನೆ ಇದ್ದಾರೆ, ಸಿನಿಮಾಗಳು ಮಾಡ್ತಾನೆ ಇದ್ದಾರೆ. ಕೆಲವ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಕೇಳಿ ಬರುತ್ತೆ. ಬಟ್ ಸಿನಿಮಾ ನೋಡ್ಬೇಕನ್ನಷ್ಟೊತ್ತಿಗೆ ಸಿನಿಮಾ ಥಿಯೇಟ್ರಲ್ಲಿ ಇರಲ್ಲ, ಅದನ್ನು ವಿತ್ಹೋಲ್ಡ್ ಮಾಡೋಂಥ ಕೆಪಾಸಿಟಿ ಇರಲ್ಲ. ಸೊ ಅಂಥದ್ರಲ್ಲಿ ನೀವು ಸಿನಿಮಾ ನಿರ್ದೇಶನನೂ ಮಾಡಿದವರು, ನಿರ್ಮಾಣನೂ ಮಾಡಿದವರು, ನಿಮ್ಮ ಸಿನಿಮಾ ನಿರ್ಮಾಣ ಮಾಡಿದವರು, ಮತ್ತು ಈಗ ಒಂದಷ್ಟು ಹೊಸ ಸಿನಿಮಾಗಳಿಗೆ ನೀವು ಒಂದಷ್ಟು ಕೈ ಜೋಡಿಸ್ತಾ ಇದ್ದೀರಾ. ಸೊ ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡಿದ್ದೀರಾ? ಈಗ ಸರ್ ನಾನು ಡೀಸ್ ಫಿಲ್ಮ್ಸ್ ನಮ್ಮದು ಪ್ರೊಡಕ್ಷನ್ ಹೌಸಲ್ಲಿ ಒಂದಷ್ಟು ಈಗ ಫ್ರೈಡೇ ಅಂತ ಒಂದು ಫಿಲ್ಮು ಆಲ್ರೆಡಿ ಇನಿಷಿಯೇಟ್ ಆಯಿತು. ಮತ್ತು ಗ್ರೇ ಗೇಮ್ಸ್ ನನ್ನ ಫಿಲ್ಮ್ ರಿಲೀಸ್ ಇದೆ ಫೆಬ್ರವರಿಲಿ. ಇದಾದಮೇಲೆ ಇನ್ನು 2 ಸ್ಮಾಲ್ ಫಿಲ್ಮ್ಸನ್ನು ಈ ವರ್ಷ ಸ್ಟಾರ್ಟ್ ಮಾಡೋ ಪ್ಲ್ಯಾನ್ ಇದೆ. ಒಂದಷ್ಟು ಸ್ಕ್ರಿಪ್ಟ್ಸ್ ಎಲ್ಲ ನೋಡ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ. ಒಂದಷ್ಟು ಜನ ಇನ್ವೆಸ್ಟರ್ಸ್ ಜೊತೆನೂ ನಾನು ಮಾತಾಡ್ತಾ ಇದ್ದೀನಿ. ಸರ್ ನಮ್ಮದು ಪ್ರೊಸೆಸ್ಸು ತುಂಬ ಸಿಂಪಲ್. ಸೊ ನಾವು ಇದನ್ನು ರೆಗ್ಯುಲರ್ ಆಗಿ ಮಾಡಬೇಕಂತ ಇದೆ. ಸೊ ನಾವು ಏನು ಮಾಡ್ತಾ ಇದ್ದೀವಿ, ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಡೈರೆಕ್ಟರ್ಸ್, ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಪ್ರೊಡ್ಯೂಸರ್ಸ್, ವಿ ಆರ್ ಬ್ರಿಂಗಿಂಗ್ ದೆಮ್ ಟುಗೆದರ್. ಓಕೆ, ಪರ್ಟಿಕ್ಯುಲರ್ಲಿ ಡೀಸ್ ಫಿಲ್ಮ್ಸ್ ಎಲ್ಲ ಫಿಲ್ಮ್ಸಲ್ಲೂ ನಾವು ಹಣ ಹಾಕ್ತಿಲ್ಲ. ಕೆಲವು ಫಿಲ್ಮ್ಗಳಲ್ಲಿ ಹಾಕ್ತೀವಿ, ಕೆಲವು ಫಿಲ್ಮ್ಗಳಲ್ಲಿ ಹಾಕಲ್ಲ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಡೈರೆಕ್ಟರ್ಸ್ಗೆ ನಾವು ಮೆಂಟ್ರಿಂಗ್ ಮಾಡ್ತೀವಿ. ಅಂದರೆ ಒಂದು ಫಿಲ್ಮನ್ನು ಸ್ಕ್ರೀನ್ ಪ್ಲೇಯಿಂದ ಹಿಡ್ಕೊಂಡು ಒಂದು ಸ್ಟೋರಿ ಬೋರ್ಡ್ ಆಗಿ ಅಥವಾ ಒಂದು ಕಂಪ್ಲೀಟ್ಲಿ ರೆಕಿಯಾಗಿ ಎಲ್ಲ ಆಗಿ ಶೂಟ್ ಆಗೋವರೆಗೂ ಕಾಸ್ಟಿಂಗು ಎಲ್ಲ ವಿಲ್ ಮೆಂಟರ್ ದೆಮ್. ಆಮೇಲೆ ಎಡಿಟಿಂಗ್ ಆದಮೇಲೂ ವಿಲ್ ಮೆಂಟರ್ ದೆಮ್. ಏನಾಗಬೇಕಾಗಿತ್ತು ಸೊ ನಾಟ್ ಓನ್ಲಿ ಮೀ, there will be set of more people, the creative guys. ನನ್ನ ಫ್ರೆಂಡ್ಸ್ ಇದ್ದಾರೆ, ಆ್ಯಂಡ್ ಐ ನೋ ಸಮ್ ಪೀಪಲ್. ಐ ಕಾಲ್ ದೆಮ್ ಫಾರ್ ಸ್ಕ್ರೀನಿಂಗ್. ಅವ್ರನ್ನ ಸ್ಕ್ರೀನಿಂಗ್ ಕರಿತೀನಿ, ತೋರಿಸ್ತೀನಿ ಏನಾಗುತ್ತೆ ಅಂತ. ಇದು ಒಂದು ರೀತಿ ಮೆಂಟ್ರಿಂಗ್ ಫಾರ್ ದ ಡೈರೆಕ್ಟರ್ಸ್. ಇನ್ನೊಂದು ರೀತಿ ನೀವು ಮೆಂಟ್ರಿಂಗ್ ಫಾರ್ ದ ಪ್ರೊಡ್ಯೂಸರ್ಸ್ ತೊಗೊಂಡ್ರೆ, ಓಕೆ, ಅವ್ರಿಗೆ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಮ್ಮ ಜೊತೆ ಒಂದು ಸಲ ಬಂದ ಮೇಲೆ ವಿ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಯಾಕಂದರೆ ನಮ್ಮ ಬ್ಯಾನರಲ್ಲೇ ಫಿಲ್ಮ್ ಆಗೋದು, ಬಟ್ ದೇ ವಿಲ್ ಬಿ ದ ಪ್ರೊಡ್ಯೂಸರ್ಸ್. ಒಂದು ಪ್ರಾಪರ್ ಅಗ್ರಿಮೆಂಟ್ ಮಾಡಿಕೊಂಡು, ಒಂದು ಪ್ರಾಪರ್ ಇದನ್ನು ಮಾಡಿಕೊಂಡು, ಇದರಿಂದ ಏನಾಗುತ್ತೆ, ಅವ್ರಿಗೆ ಒಂದು ಹೇಳಿದ ನಂಬರಲ್ಲೇ ಒಂದು ಫಿಲ್ಮ್ ರೆಡಿ ಆಗುತ್ತೆ. ಹೇಳಿದ ದುಡ್ಡಲ್ಲಿ ಒಂದು ಏನು ನಾವು ಒಂದು ನಂಬರ್ ಕಮಿಟ್ ಮಾಡಿರ್ತೀವಿ, ಮತ್ತು ಪ್ರಾಪರಾಗಿ ಟ್ರಾನ್ಸ್ಪರೆಂಟ್ ಪ್ರೊಸೆಸ್ ಇರುತ್ತೆ ಎಲ್ಲ. ಸೊ ಹೀಗಾಗಿ ಸರ್ ನಾವು ವಾಟ್ ವಿ ಆರ್ ಡೂಯಿಂಗ್ ಕರೆಂಟ್ಲಿ ಈಸ್ ಬ್ರಿಂಗಿಂಗ್ ದಿಸ್ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಡೈರೆಕ್ಟರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್ at one place and making sure that that relation works in the benefit of everybody. ಅವ್ರಿಗೂ ಒಂದು ಬೆನಿಫಿಟ್ ಆಗಬೇಕು, ನಮಗೂ ಆಗಬೇಕು, ಪ್ಲಸ್ ಫಸ್ಟ್ ಟೈಮ್ ಡೈರೆಕ್ಟರ್ಸ್ ಸೆಕೆಂಡ್ ಟೈಮ್ ಡೈರೆಕ್ಟರ್ಸ್ ಏನಿದ್ದಾರೆ ಇವ್ರಿಗೂ ಬೆನಿಫಿಟ್ ಆಗಬೇಕು. ಸೊ ಇದನ್ನು ನನ್ನ ಎಕ್ಸ್ಪೀರಿಯನ್ಸ್ ಯೂಸ್ ಮಾಡಿ ಇದನ್ನು ನಾನು ಈಗ ಮಾಡ್ತಿದ್ದೀನಿ ಸರ್, ಅಪಾರ್ಟ್ ಫ್ರಮ್ ಡೈರೆಕ್ಟಿಂಗ್ ಮೈ ಓನ್ ಫಿಲ್ಮ್ಸ್. ಯಾಕಂದರೆ ನನಗೊಂದು ಅನಿಸುತ್ತೆ, ವಿ ನೀಡ್ ಮೋರ್ ಪ್ರೊಡಕ್ಷನ್ ಹೌಸಸ್ ಇನ್ ಕರ್ನಾಟಕ. ಇವತ್ತು ಪರಮುವ ಇದೆ, ಹೊಂಬಾಳೆ ಇದೆ, ಪ್ರೊಫೆಷನಲ್ ಎಕ್ಸಾಕ್ಟ್ಲಿ ಯು ಕನ್ಸಿಸ್ಟೆಂಟ್ ಆಗಿ. ಯಾಕಂದರೆ ಮೇನ್ಲಿ ಟ್ರೆಡಿಷ್ನಲ್ ಪ್ರೊಡ್ಯೂಸರ್ಸ್ ಎಲ್ಲ ಹೋಗಾಯಿತು ಸರ್. ಇನ್ನೇನೇ ಇದ್ರೂ ಸ್ಟುಡಿಯೋಸು, ಪ್ರೊಫೆಷ್ನಲ್ ಪ್ರೊಡಕ್ಷನ್ ಹೌಸಸ್. ವಿ ನೀಡ್ ಮೋರ್ ಪ್ರೊಡಕ್ಷನ್ ಹೌಸಸ್ ಲೈಕ್ ಪರಾಮುವ, ಹೊಂಬಾಳೆ. ಓಕೆ, ಅವರು ಬೇರೆ ಸ್ಕೇಲಲ್ಲಿ ಮಾಡ್ತಾರೆ ಫಿಲ್ಮು, ಬಟ್ ನಮ್ದು ಅದಕ್ಕಿಂತ ಒಂದು ಕೆಳಗಡೆ ಸ್ಕೇಲಲ್ಲಿ. ದ ಫಿಲ್ಮ್ಸ್ ಅರೌಂಡ್ 50 lakhs to 1 crore. ಬ್ಯೂಟಿಫುಲ್ ಸ್ಕ್ರಿಪ್ಟ್ಸ್. ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಕತೆ 1 crore ಆಗೋಕ್ಕಾಗಲ್ಲ ಅನ್ನೋದು ತಪ್ಪು.
ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಒಂದು ತುಂಬ ಬ್ಯೂಟಿಫುಲ್ ಸ್ಟೋರಿನ ನೀವು ಹೆಚ್ಚಿಗೆ ಖರ್ಚು ಮಾಡಿದರೆ ಅದು ಹಾಳಾಗ್ಬಿಡುತ್ತೆ. ಅದನ್ನು ಅದೇ ಕಾಸ್ಟಲ್ಲಿ ಹೇಳಬೇಕು ಸ್ಟೋರಿ. ಸೊ ಅದನ್ನು ಒಂದು ಅಟೆಂಪ್ಟ್ ಮಾಡ್ತಿದ್ದೀವಿ ಸರ್. ವಿ ಆರ್ ನಾಟ್ ಇನ್ ಟು ಎನಿ ಅದರ್ ಫ್ಯಾನ್ಸಿ ಸಿನಿಮಾ ಅಂದ ತಕ್ಷಣ ಒಂದು ಫ್ಯಾನ್ಸಿ ಥಾಟ್ ಬಂದ್ಬಿಡುತ್ತೆ, 50 ಕೋಟಿ 100 ಕೋಟಿ. ನೋ, ವಿ ಆರ್ ನಾಟ್. ನಾನು ಅದಕ್ಕೆ ಯಾವಾಗಲೂ ನಾನು ಹೇಳ್ತಾ ಇದ್ದೆ ರಿಕವರ್ ಮಾಡ್ಬೋದು ಅಂತ. ವಿ ಆರ್ ಟ್ರೈಯಿಂಗ್ ಟು ರಿಕವರ್ ಫಸ್ಟ್, ಆಮೇಲೆ ನೋಡೋಣ ಇನ್ನೊಂದು 2 years 3 years ಆದಮೇಲೆ ಪ್ರಾಫಿಟ್ ಮಾಡೋಕ್ಕಾಗುತ್ತಾ ಅಂತ. ಫಸ್ಟ್ ಈಗ ವಿ ಆರ್ ಫೋಕಸಿಂಗ್ ಆನ್ ರಿಕವರಿಂಗ್ ದ ಮನಿ ವಾಟ್ ವಿ ಆರ್ ಪುಟಿಂಗ್. ಬಟ್ ಒಂದೇನಂದರೆ ನಾನು ಸುಮ್ಮನೆ ಈಗ ನಿಮಗೆ ಹೇಳ್ತಿರ್ಬೇಕು ನನಗೆ ಅನ್ನಿಸ್ತು, ಇದು ತುಂಬ ಒಳ್ಳೆ ಥಾಟ್ ನಿಮ್ಮದು. ಬಟ್ ನಾವು ಇನ್ನೊಂದು ಪರ್ಸ್ಪೆಕ್ಟಿವಿಂದ ನೋಡಿದರೆ, ಈಗ ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಸಿನಿಮಾದ ರಿಲೀಸ್ ಆಗಿರೋ ಸಿನಿಮಾನೇ ಒಂದು ಸ್ಟಾರ್ ಸಿನಿಮಾ ನೀವು ತೊಗೊಂಡ್ರೆ ಮೊದಲನೇ ದಿನವೇ 2 ರಿಂದ 3 ಕೋಟಿ ಗಳಿಸ್ಬಿಡುತ್ತೆ ಸಿನಿಮಾ. ಮೊದಲನೇ ದಿನನೇ ಏನು ಹೇಳ್ತಾರೆ, ಸಿನಿಮಾ ಒಂದು ಒಳ್ಳೆ ಓಪನಿಂಗ್ ಸಿಕ್ಕರೆ ಮತ್ತು ಒಂದು ಒಳ್ಳೆ ಸ್ಟಾರ್ ಇದ್ದರೆ, ಒಳ್ಳೆ ಕಾಂಟೆಂಟ್ ಇದ್ದರೆ ಮತ್ತು ಒಳ್ಳೆ ಹೈಪ್ ಕ್ರಿಯೇಟ್ ಆದರೆ ಮೊದಲನೇ ದಿನವೇ ಅದಕ್ಕೆ ದುಡ್ಡು ಬಂದ್ಬಿಡುತ್ತೆ. ಅಂದರೆ ನಾನು ಹೇಳೋದು ಸಿನಿಮಾ 50 ಲಕ್ಷದ 1 ಕೋಟಿ ಒಳಗಡೆ ಮಾಡೋದು ಭಾಳ ಒಳ್ಳೆ ಕೆಲಸ. ಬಟ್ 1 ಕೋಟಿ ದಾಟಿ 2 ಕೋಟಿ 3 ಕೋಟಿನಲ್ಲಿ ಸಿನಿಮಾ ಮಾಡಿದರೆ ನಿಮ್ಗೆ ಲಾಸ್ ಆಗುತ್ತಂತ ಏನಿಲ್ಲ ಆ್ಯಕ್ಚುಲಿ. ಇಲ್ಲ ಸರ್, ಹಾಗೇನಿಲ್ಲ. ನನ್ನ ಪ್ರಾಜೆಕ್ಟ್ ಈಗ ಗ್ರೇ ಗೇಮ್ಸು ಪ್ರಾಜೆಕ್ಟ್ ಬಜೆಟ್ ಚೆನ್ನಾಗೇ ಇದೆ. ಅಲ್ಲ, 50 ಕೋಟಿ ಮಾಡಿದವ್ರಿಗೂ ಕೂಡ ಲಾಸ್ ಆಗಲ್ಲ, ಅದು ಬೇರೆ ವಿಚಾರ. ಬಟ್ ನಾನು ಸುಮ್ಮನೆ ನಿಮ್ಮ ರೇಂಜನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಇದ್ದೆ ನಾನು. ಏನು ಹಾಗಾದರೆ ವಾಟ್ ಈಸ್ ದಟ್ ಟ್ರಿಕ್ ಅನ್ನೋದು ನಾನು ಐ ಆಮ್ ಜಸ್ಟ್ ಥಿಂಕಿಂಗ್ ಅಬೌಟ್ ದ್ಯಾಟ್. ಸರ್, ಅದು ಈಗ ಒಂದು ಬಜೆಟ್ ಇನ್ಕ್ರೀಸ್ ಆದರೆ ನಂಬರ್ 1 ನಿಮಗೆ ಒಂದು ಯಾವುದಾದ್ರೂ ನೇಮ್ ಬೇಕಾಗುತ್ತೆ. ಎಸ್, ಈಗ ನೀವೇ ಹೇಳಿದ್ರಿ ಸ್ಟಾರ್ ಇಲ್ಲದೆ ಅದು ಓಪನಿಂಗ್ ಸಿಗಲ್ಲ ಅಂತ. ಓಕೆ, ಬಟ್ ಈಗ ಹೆಂಗಾಗಿದೆ, ಎಕ್ಸೆಪ್ಷನ್ಸ್ಗಳು ಇದ್ದಾವೆ. ಹಾಂ, ಎಕ್ಸೆಪ್ಷನ್ಸ್ ಅಂದರೆ ಆಮೇಲೆ ಪಿಕಪ್ ಆಗಿದೆ ಸರ್. ಈಗ 12th ಫೇಲ್ ಇದ್ದೆ ನಾವು ಎಕ್ಸಾಂಪಲ್ ತೊಗೊಂಡ್ರು ಆಮೇಲೆ ಅದು ಪಿಕಪ್ ಆಯಿತು. ಇಲ್ಲ, ಕೆಲವೊಂದಕ್ಕೆ ಓಪನಿಂಗ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ಅವರು ತುಂಬ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಿದ್ರು, ಸ್ಟಾರ್ಗಳನ್ನ ರೋಪ್ ಇನ್ ಮಾಡಿಕೊಂಡ್ರು ಪ್ರಮೋಷನ್ ಮಾಡೋಕ್ಕೆ. ಅದೆಲ್ಲ ಮಾಡಬೇಕಾಗುತ್ತೆ. ಇನ್ ಇಂಟ್ರೆಸ್ಟ್ ಆಫ್ ದ ಮೂವಿ ದೇ ಹ್ಯಾವ್ ಟು ಡೂ ಇಟ್ ಆ್ಯಂಡ್ ದೇ ಹ್ಯಾವ್ ಡನ್ ಇಟ್ ವೆರಿ ವೆಲ್. ಆಮೇಲೆ ಸಿನಿಮಾ ಟ್ರೈಲರ್ಗಳಿಂದ ಟೀಸರ್ಗಳಿಂದ ಹಾಡುಗಳಿಂದ ಏನೋ ಇದೆ ಅಂತ ಅನಿಸ್ತು. ಆಮೇಲೆ ಜನ ಬಂದು ನೋಡಿದಾಗ ಏನೋ ಇತ್ತು ಅಲ್ವಾ, ಏನೋ ಇದೆ ಅಂತ ಅನ್ಸೋದು ಬೇರೆ, ಅದು ಸಿನಿಮಾ ಬಂದು ನೋಡಿದಾಗ ಅಯ್ಯೋ ಅಂತ ಅನ್ಸೋದು ಬೇರೆ. ಹಂಗಾಗಲಿಲ್ಲ. ಸೊ ಹೀಗಾಗಿ ಅದು ಒಂದು ಏನೋ ಅಲ್ಲಿ ಒಂದು ಇಲ್ಲ ಸರ್, ಅದೊಂದು ಮ್ಯಾಜಿಕ್ ಆಗುತ್ತೆ ಸಿನಿಮಾದಲ್ಲಿ ಬಿಟ್ಟು ಬೇರೆ ಎಲ್ಲೂ ಮ್ಯಾಜಿಕ್ ಆಗಕ್ಕೆ ಸಾಧ್ಯ ಇಲ್ಲ. ಸಿನಿಮಾದಲ್ಲಿ ಆ ಮ್ಯಾಜಿಕ್ ಆಗುತ್ತೆ. ಕೆಲವು ಸಿನಿಮಾಗಳಲ್ಲಿ ನಾನು ನೋಡಿದ್ದೀನಿ. ಇವತ್ತು ಮುಂಗಾರು ಮಳೆ ರಿಲೀಸ್ ಆಗಿ ಎಷ್ಟೋ ವರ್ಷ ಆಯಿತು, ನಾನು ಫಸ್ಟ್ ಡೇ ನೋಡಿದ್ದೆ, ನೈಟ್ ಶೋ ಫಸ್ಟ್ ಡೇ ನೋಡಿದ್ದೆ. ಥಿಯೇಟ್ರಲ್ಲಿ ಇನ್ನೂ ಜನ ಇರಲಿಲ್ಲ. ನೆಕ್ಸ್ಟ್ ಸೆಕೆಂಡ್ ಡೇ ಎಲ್ಲ ಪಿಕಪ್ ಆಯಿತು. ಅದೊಂದು ಮಿರಾಕಲ್ ಆಗೋಯ್ತು. ಅಂಥ ಮ್ಯಾಜಿಕ್ಗಳಾಗುತ್ತೆ. ಬಟ್ ನಾನೊಂದು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಪ್ರೊಸೆಸ್ ಓರಿಯೆಂಟೆಡ್ ಮೈಂಡ್ ಸೆಟ್ ಇದೆ ನನಗೆ. ನಾನು ತುಂಬ ಆಪ್ಟಿಮಿಸ್ಟಿಕ್ ಆಗಿ ಥಿಂಕ್ ಮಾಡಲ್ಲ. ಮತ್ತು ಅದನ್ನೇ ನಾನು ಆಪ್ಟಿಮಿಸ್ಟಿಕ್ ಆಗಿ ಕಮಿಟು ಮಾಡಲ್ಲ ಯಾರಿಗೂ, ಇನ್ಕ್ಲೂಡಿಂಗ್ ನನ್ನ ಪ್ರೊಡ್ಯೂಸರ್ಸ್ಗೂ ನಾನು ಕಮಿಟ್ ಮಾಡಲ್ಲ. ಸೊ ನೀವು ಹೇಳಿದ ನಿಜ, ಅದು ಆ ರೀತಿ ರಿಸ್ಕ್ ತಗೊಂಡು ಮಾಡಿ ಸಕ್ಸಸ್ ಆದವರು ಇದ್ದಾರೆ. ಬಟ್ ನಮ್ಮದು ಅದು ಕೂಡ ಕ್ಯಾಲ್ಕುಲೇಟೆಡ್ ರಿಸ್ಕ್. 2 ರಿಂದ 3 ಕೋಟಿ ಅನ್ನೋದು ಕ್ಯಾಲ್ಕುಲೇಟೆಡ್ ರಿಸ್ಕ್. ಇಟ್ಸ್ ನಾಟ್ ಬಿಯಾಂಡ್ 10-15 crore ಆ ಥರ ಆದರೆ ನಿಮಗೆ ಅದು ನೀವು ಮನೆ ಮಠ ಮಾರ್ಕೊಳ್ಳೋದು ಅಂತ ಬರ್ತಲ್ಲ, ಅದು ಬಂದೇ ಬರುತ್ತೆ. ನಾನೊಂದು ಸಿನಿಮಾ ನೋಡೋಕೆ ಹೋಗಿದ್ದೆ ಸರ್, ಅವರು ಪಾಪ ಬಂದು ಹೇಳಿದರು, ಇದು ನಾನು ಜರ್ನಲಿಸ್ಟ್. ಈಗ ನೋಡಿ ಹೆಂಗೆ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ನೀವು ಬಂದಿರೋ ನಿಮಗೆ ಅದು ಇನ್ಫ್ಲುಯೆನ್ಸ್ ಮಾಡಿರುತ್ತೆ. ನೀವು ನಿಮ್ಮ ಬ್ಯಾಕ್ಗ್ರೌಂಡಿಂದ ನೀವು ಬಿಡೋಕ್ಕೆ ಆಗಲ್ಲ ನೀವು. ಹೌದು, ಸೇಮ್ ಲೈಕ್ ಸೇಮ್ ವಿತ್ ಮೀ. ಒಬ್ಬರು ಒಂದು ಸಿನಿಮಾ ಕರೆದ್ರು, ರಿಲೀಸ್ಗಿನ ಮುಂಚೆನೇ ನಂಗೆ ಹೇಳಿದ್ರು ಸಿನಿಮಾ ಮಾಡ್ತಾ ಹಂಗೆಲ್ಲ ಹೇಳಿದ್ರು. ಹೀರೋನ ಕರ್ಕೊಂಬಂದ್ರು ಸ್ಟುಡಿಯೋಗೆ, ಮಾತಾಡಿಸಿದ್ರು. ಹೊಸ ಹೀರೋ ಅವನು, ಬಟ್ ನೋಡೋಕೆ ಚೆನ್ನಾಗಿದ್ದ, ಏನೋ ಮಾಡ್ತಾಯಿದ್ದ. ಆಯಿತು ಅಂತ ಅಂದ್ಕೊಂಡೆ. ಆಮೇಲೆ ನಂದು ವಾಯ್ಸ್ ಬೇಕು ಅಂದರು, ವಾಯ್ಸ್ ಕೊಟ್ಟೆ, ಏನೇನು ಮಾಡಿದ್ರು. ಆಮೇಲೆ ಸಿನಿಮಾ ರಿಲೀಸ್ ಆಯಿತು. ಆಮೇಲೆ ಸಿನಿಮಾ ಚೆನ್ನಾಗಿ ಹೋಗ್ತಾ ಇರಲಿಲ್ಲ. ಆಮೇಲೆ ನನಗಂದ್ರು, ಸರ್ ಸಿನಿಮಾ ನೋಡಿ ನೀವು ನಿಮ್ಮ ಒಪಿನಿಯನ್ ಕೊಡಿ ಅಂದರು. ಆಮೇಲೆ ನನಗೂ ಪಾಪ ಅವ್ರು ಸಿನಿಮಾ ನೋಡ್ಬೇಕಾದ್ರೆ ನನಗೂ ಮುಂಚೆ ಅನಿಸಿತ್ತು, ಪರಿಚಯ ಆಗಿದೆ ಪಾಪ, ರಿಲೇಷನ್ ನೋಡೋಣ. ಆಮೇಲೆ ಯಾವುದು ಮೆಜೆಸ್ಟಿಕಲ್ಲಿ ಒಂದು ಥಿಯೇಟ್ರಿಗೆ ಹೋದೆ ಸರ್. ನನಗೆ ಆ ಥರ ಅನುಭವ ತುಂಬ ಕಡಿಮೆ ಆಗಿದೆ. ಇಡೀ ಥಿಯೇಟ್ರಲ್ಲಿ ಸರ್ ನಾನು ಬಿಟ್ಟರೆ ಒಬ್ಬರು ಇಬ್ಬರು ಇಡೀ ಥಿಯೇಟ್ರಲ್ಲಿ, ಮೇನ್ ಥಿಯೇಟ್ರ್ ಅಂದರೆ ಅದು ಇದು ಅಲ್ಲ, ಮಲ್ಟಿಪ್ಲೆಕ್ಸ್ ಅಲ್ಲ, ಸಿಂಗಲ್ ಸ್ಕ್ರೀನು ಸರ್. ಅಂದರೆ ಒಬ್ಬ ನಿರ್ಮಾಪಕನ ಎದೆ ಹೊಡೆಯೋಕೆ ಅದು ಸಾಕು ಸರ್. ಅದು ಎದೆ ಹೊಡಿಲಿಕ್ಕೆ ಕರೆಕ್ಟ್ ಸರ್. ಅದು ಸ್ಕೇರಿ ಅದು. ಸೊ ನಾವು ನಮ್ಮ ಬಜೆಟಲ್ಲಿ ಮಾಡಿದಾಗ ಈ ಹೆದರಿಕೆ ನಮಗಿಲ್ಲ. ಕರೆಕ್ಟ್. ಅಂದರೆ ಈ ಶಾಕ್ ನಮಗಾಗಲ್ಲ. ಸೊ ಐ ವಾಂಟ್ ಟು ಸ್ಟೇ ಅವೇ ಫ್ರಮ್ ದಟ್ ಶಾಕ್. ಸೊ ಎಲ್ಲಿಂದನೋ ಹಣ ಎತ್ತಿ 2% ತೊಗೊಂಬಂದು 3% ತೊಗೊಂಬಂದು, ಅಥವಾ ಯಾರ್ದೋ ಮನೆ ಪ್ರೊಡ್ಯೂಸರ್ನ ಮನೆ ಒತ್ತೆ ಇಡಿಸಿ ಫಿಲ್ಮ್ ಮಾಡಿ, ಆ ಸ್ಟ್ರೆಸ್ ನನಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಸರ್. ಯಾಕಂತಂದರೆ ನಾವು ಆ ಬ್ಯಾಕ್ಗ್ರೌಂಡಿಂದ ಬಂದಿಲ್ಲ. ಸೊ ಬಹುಶಃ ಸಿನಿಮಾದಲ್ಲೇ ಬೆಳೆದವ್ರಿಗೆ ಆ ಒಂದು ಅಗ್ರೆಷನ್ ಇರುತ್ತೆ. ಅವ್ರು ಇವತ್ತು 1 ಕೋಟಿ ಹಾಕಿ 100 ಕೋಟಿ ತೆಗೆಯೋ ಅಗ್ರೆಷನ್ ಇರುತ್ತೆ, ಅಥವಾ 10 ಕೋಟಿ ಹಾಕಿ ಅದು 0 ಆದರೂ ಅವತ್ತು ಹೋಗಿ ಮಲ್ಕೊಳ್ಳೋ ಒಂದು ಮೈಂಡ್ಸೆಟ್ ಅವ್ರಿಗಿರುತ್ತೆ.
ಬಹುಶಃ ನಮಗಿಲ್ಲ ಸರ್. ನಾವು ಇದೇ ರೀತಿ ಮುಂದುವರಿಯೋಣ ಅಂತ. ಸೊ ನಮ್ಮದು ಯಾವುದಾದ್ರೂ ಒಂದು ಫಿಲ್ಮು ದೊಡ್ಡ ಹಿಟ್ ಆಗ್ಬೋದು ಥಿಯೇಟ್ರ್ಗಳಲ್ಲಿ, ಆಗಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಾವು ಒಳ್ಳೆ ಸ್ಟೋರೀಸ್ ಮಾಡ್ತಾ ಇದ್ದೀವಿ. ಯಾವತ್ತೂ ಒಂದು ಪಿಕಪ್ ಆಗ್ಬೋದು, ಅನ್ಕೊಂಡಿದ್ರಿ ಎಲ್ಲ ಲಾಭ ನಿಮ್ಗೆ ಎಲ್ಲ ಒಂದೇ ಸಿನಿಮಾದಲ್ಲಿ ಬರ್ಬೋದು. ಬಟ್ ಅಲ್ಲಿವರೆಗೂ ನಾವು ಅಟ್ಲೀಸ್ಟ್ ಮೇಕಿಂಗ್ ಶೋರ್ ದಟ್ ಹಣ ಹಾಕಿದವರು ಬಯೋ ಆಗಬಾರ್ದು, ಇಲ್ಲ ಇಲ್ಲಿ ಹಾಕಿದೆ ಹಿಂಗಾಯಿತು ಅಂತ. ಸೊ ನಾನು ಅದನ್ನೇ ಒಂದು ಅಟೆಂಪ್ಟ್ ಮಾಡ್ತಾ ಇರೋದು ಸರ್. ದ ಅಪ್ರೋಚ್ ಇಸ್ ದ್ಯಾಟ್. ಸೊ ನನ್ನ ಪ್ರಕಾರ ಹೊಸ ನಿರ್ದೇಶಕರು ಪ್ರೊಡ್ಯೂಸರ್ಸು ಬರಬೇಕಂದ್ರೆ ಈ ಅಪ್ರೋಚ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂತಂದರೆ ನಾನೇ ನನ್ನ ಫಸ್ಟ್ ಫಿಲ್ಮ್ಗೆ 3 ಕೋಟಿ 4 ಕೋಟಿ ಖರ್ಚು ಮಾಡಿಬಿಟ್ಟಿದ್ರೆ ಬಹುಶಃ ನಾನು IT ರಿಟರ್ನ್ ಹೋಗಿರ್ತಾ ಇದ್ದೆ. ಯಾಕಂದರೆ ಆ ಸಾಲ ತೀರಿಸ್ಬೇಕಲ್ಲ. ಹೌದು, ಅದು ಆ ಫಿಲ್ಮಲ್ಲಿ ಮಾಡಿದ್ದು ಯಾವುದೂ ಸಾಲ ಇಲ್ಲ ಅಂತ ನಾನು ನೆಕ್ಸ್ಟ್ ಫಿಲ್ಮ್ ಮಾಡಿದ್ರಿ. ಕರೆಕ್ಟ್. ಸೊ ಇಷ್ಟು ಸಿಂಪಲ್ ಸರ್. ಅದು ನನ್ನ ಲಾಜಿಕ್ ತುಂಬ ಸಿಂಪಲ್ ಇದೆ. ಆ್ಯಂಡ್ ತುಂಬ ದೊಡ್ಡ ಜಗತ್ತು ಸರ್ ಈ ಸಿನಿಮಾ. ಇದರಲ್ಲಿ ಎಲ್ಲರೂ ಸರ್ವೈವ್ ಆಗ್ಬೋದು. ಇವತ್ತು 100 ಕೋಟಿ ಫಿಲ್ಮ್ ಮಾಡೋನು ಅದರಲ್ಲಿ ಸರ್ವೈವ್ ಆಗ್ಬೋದು, 10 ಕೋಟಿಯಲ್ಲಿ ಮಾಡೋನು, 3 ಕೋಟಿಯಲ್ಲಿ ಮಾಡೋನು, 50 ಲಕ್ಷ 1 ಕೋಟಿಯಲ್ಲಿ ಮಾಡೋರು ತುಂಬ ಹಿಟ್ಗಳು. ನಮ್ಮ ಕನ್ನಡ ಇಂಡಸ್ಟ್ರಿ ಸ್ಪೆಷಲಿ ನೋನ್ ಫಾರ್ ಗಿವಿಂಗ್ ದ ಫಿಲ್ಮ್ಸ್ ಇನ್ ಸ್ಮಾಲ್ ಬಜೆಟ್ ಆ್ಯಂಡ್ ಮೇಕಿಂಗ್ ಇಟ್ ಬಿಗ್. ಬೇರೆ ಇಂಡಸ್ಟ್ರಿಗಿಂತ ನನಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂಥ ಎಕ್ಸಾಂಪಲ್ಸ್ ತುಂಬ ಇದೆ ಸರ್. ಇವತ್ತು ನೀವು ಗೋ ಬ್ಯಾಕ್ ಆ್ಯಂಡ್ ಅಂಥ ಮಿರಾಕಲ್ ಹಿಟ್ಸ್ ಕನ್ನಡದಲ್ಲಿ ಹೆಚ್ಚಿಗೆ ಇದೆ ನನ್ನ ಪ್ರಕಾರ. ಅದು ಹೊಸಬರಿಂದ ಆಗಿರುವಂಥದ್ದು. ಯಾಕಂದರೆ ಯಾವುದು ಅವ್ರಿಗೆ ಲಾಜಿಕ್ಗಳು ಮತ್ತು ಫಾರ್ಮುಲಾಗಳ ಜೋತ್ ಬಿದ್ದಿರಲ್ಲ ಅವರು. ನಿರ್ಮಾಪಕರು ಬಿದ್ದಿರಲ್ಲ, ನಿರ್ದೇಶಕರು ಬಿದ್ದಿರಲ್ಲ. ಯು ಗಾಟ್ ದ ಪಾಯಿಂಟ್ ಸರ್. ನಾನು ಏನು ಹೇಳಿದೆ, ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಪ್ರೊಡ್ಯೂಸರ್ಸು, ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಡೈರೆಕ್ಟರ್ಸ್ ಯಾಕೆ ಹೇಳಿದೆ ಅಂದರೆ, ಒಂದು ಫ್ರೆಶ್ ಏರ್ ಬರಬೇಕಂತಂದರೆ, ಒಂದು ಫ್ರೆಶ್ ಫೀಲ್ ಬರಬೇಕಂತಂದರೆ ಇವರಿಬ್ಬರು ಸೇರೋದು ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ಸೀಸನ್ಡ್ ಅವ್ರು ಸೇರಿದರೆ ದೇ ವಿಲ್ ಗೋ ಟು ಫಾರ್ಮುಲಾ. ಯಾಕಂದರೆ ಇನ್ವೆಸ್ಟ್ಮೆಂಟ್ ಇಷ್ಟು ದೊಡ್ಡದಿರುತ್ತೆ, ಎಕ್ಸ್ಪೆರಿಮೆಂಟ್ ಏನಂತ ಮಾಡ್ತೀರ ಸರ್? ಹೌದು, ಹೆದರಿಕೆ ಬರುತ್ತೆ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ. ಬಟ್ ಒಂದು ಚಿಕ್ಕ ಬಜೆಟ್ ಇದ್ದಾಗ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಗಂಗಾಧರ್ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ನಾವು ಒಂದು ಮೀನಿಂಗ್ಫುಲ್ ಕಾನ್ವರ್ಸೇಷನ್ ಮಾಡಿದ್ದೀವಿ ಅಂತ ನನಗನ್ಸುತ್ತೆ. ಮತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ ಇಟ್ಕೊಂಡು ಮತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಒಂದು ಸದಭಿರುಚಿಯ ಸಿನಿಮಾಗಳು ಬರಲಿ ಅನ್ನೋ ನಿರೀಕ್ಷೆ ಇಟ್ಕೊಂಡು, ಅದರ ಜೊತೆಗೆ ಒಂದು ಎಚ್ಚರಿಕೆ ಇಟ್ಕೊಂಡು, ಅಂದರೆ ತುಂಬ ದೊಡ್ಡ ಮಟ್ಟಿಗೆ ಏನು ಲಾಸ್ ಆಗದೆ ಇರಲಿ ಅನ್ನೋ ನಿರ್ಮಾಪಕರ ಬಗ್ಗೆ ಎಚ್ಚರ ಇಟ್ಕೊಂಡು, ಅದರ ಜೊತೆಗೆ ಪ್ರೇಕ್ಷಕ ಹೋದ ಒಂದು 200-300 ರೂಪಾಯಿ ಕೊಟ್ಟು ಹೋದ ಪ್ರೇಕ್ಷಕನಿಗೆ ಮೋಸ ಆಗಬಾರ್ದು ಅನ್ನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು, ಒಂದು ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಈ ವಿಚಾರಗಳನ್ನ ಮಾತಾಡಿದ್ದೀವಿ. ಮತ್ತು ನೀವು ಮಾಡ್ತಾ ಇರೋ ನಿಮ್ಮದೊಂದು ಫಾರ್ಮ್ಯಾಟ್ ಏನಿದೆ ಭಾಳ ಅದು ಆರೋಗ್ಯಕರವಾದ ಫಾರ್ಮ್ಯಾಟ್ ನನ್ನ ಪ್ರಕಾರ. ಇಟ್ಸ್ ವೆರಿ ಹೆಲ್ದಿ ಫಾರ್ಮ್ಯಾಟ್ ದಟ್ ಯು ಹ್ಯಾವ್ ಚೋಸನ್ ಡೀಸ್ ಫಿಲ್ಮ್ಸ್ಗೆ. ಅಂದರೆ ಕಡಿಮೆ ಬಜೆಟಲ್ಲಿ ಒಳ್ಳೆ ಸಿನಿಮಾಗಳನ್ನ ಕೊಡ್ತಾ ಹೋಗೋಣ, ನಮ್ಮ ಕೈ ಹಿಡಿಯುತ್ತೆ. ರಿಕವರಿ ಮೋಡ್ ಅನ್ನೋದಿದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್. ಅದು ನಾವು ದೊಡ್ಡ ದೊಡ್ಡ ಕನಸುಗಳನ್ನ ಕಾಣೋದು ಈಸಿ, ಬಟ್ ನಾವು ಹಾಕಿರೋ ದುಡ್ಡು ಬರಲಿಲ್ಲ ಅಂದರೆ ನಮಗೆ ಶಾಕ್ ಆಗೇ ಆಗುತ್ತೆ. ಹೌದು. ಸೊ ಹಿಂಗಾಗಿ ಆ ರಿಕವರಿ ಮೋಡಲ್ಲಿ ಹೋಗ್ತಾನೆ ನಾವು ಇನ್ನೊಂದಷ್ಟು ನೆಕ್ಸ್ಟ್ ಸ್ಟೆಪ್ಗೆ ನಾವು ರೆಡಿ ಆಗೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನಮಗೆ ಕಾಂಟೆಂಟ್ ಓರಿಯೆಂಟೆಡ್ ಜೊತೆಗೆ ಒಳ್ಳೆ ಪ್ರೊಡಕ್ಷನ್ ವ್ಯಾಲ್ಯೂ ಇರುವಂಥದ್ದು. ಅಂದರೆ ಕಾಂಟೆಂಟ್ ಇದೆ, ಚೆನ್ನಾಗಿದೆ, ಸಿನಿಮಾ ಕ್ಯಾಮ್ರಾ ವರ್ಕೇ ಚೆನ್ನಾಗಿಲ್ಲ ಅಂದರೆ ಇಟ್ ವೋಂಟ್ ವರ್ಕ್. ಇದು ಟೆಕ್ನಿಕಲ್ ಜಗತ್ತಾಗಿರೋದ್ರಿಂದ ನಿಮಗೆ ಈಗ ಪ್ರೇಕ್ಷಕ ಒಂದು OTTನಲ್ಲಿ ಒಂದು ಸಿನಿಮಾ ನೋಡಿದಾಗ, ಅಥವಾ ಈಗ ಒಂದು ಹಿಂದಿ ಒಳ್ಳೆ ಸಿನಿಮಾ ನೋಡಿದಾಗ, ಅಥವಾ ಇಂಗ್ಲೀಷ್ ಸಿನಿಮಾ ನೋಡಿದಾಗ ಅವ್ನಿಗೆ ಗೊತ್ತಿಲ್ಲದಂಗೆ ಆ ಫಾರ್ಮ್ಯಾಟ್ ಸೆಟ್ ಆಗಿರುತ್ತೆ ಅವ್ನ ಮನಸ್ಸಲ್ಲಿ. ಕನ್ನಡ ಸಿನಿಮಾ ನೋಡಿದಾಗ ಆ ಕ್ವಾಲಿಟಿ ಇಲ್ಲ ಅಂತ ಅನಿಸ್ಬಿಡುತ್ತೆ. ಹೀಗಾಗಿ ನಾವು ಟೆಕ್ನಿಕಲಿ ಚೆನ್ನಾಗೇ ಇರಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಕಾಂಟೆಂಟನ್ನು ಚೆನ್ನಾಗಿ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಆ ದಾರಿಯಲ್ಲಿ ಗಂಗಾಧರ್ ಸಾಲಿಮಠ್ ಅವ್ರು ಮತ್ತು ಅವರ ಇಡೀ ತಂಡ ಹೊರಟಿದೆ. ನನ್ನ ಶುಭ ಹಾರೈಕೆಗಳವ್ರಿಗೆ ಮತ್ತು ಗೌರಿಶಕ್ತಿ ಸ್ಟುಡಿಯೋದ ಎಲ್ಲ ಸ್ನೇಹಿತರ ಪರವಾಗಿ ಐ ವಿಶ್ ಯು ಆ್ಯಂಡ್ ಯುವರ್ ಟೀಮ್ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ನಿಮ್ಮ ಗ್ರೇ ಗೇಮ್ಸ್ ಮತ್ತು ಫ್ರೈಡೇ ಎಲ್ಲ ಸಿನಿಮಾಗಳು ಹಿಟ್ ಆಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಅಪರ್ಚುನಿಟಿ. ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಅಕ್ಕಿ ಕನೆಕ್ಷನಲ್ಲಿ ಗಂಗಾಧರ್ ಸಾಲಿಮಠ್ ಅವ್ರ ಜೊತೆ ಮಾತಾಡಿದ್ವಿ. ಇದರಲ್ಲಿ ಏನು ಹೊಸ ವಿಚಾರ ಅಂತಿಲ್ಲ ಅಂತ ಅಂದ್ಕೊಳ್ಬೋದು, ಅಥವಾ ನಾವೇನು ಭಾಳ ಜಗತ್ತಲ್ಲಿ ಇಲ್ಲದೇ ಇರೋದು ಮಾತಾಡಿದ್ವಿ ಅಂತ ಅನಿಸ್ತಾ ಇಲ್ಲ. ನಮ್ಮ ಎದುರುಗಡೆ ಇರುವಂಥ ವಿಚಾರಗಳನ್ನ ಎತ್ಕೊಂಡು ನಮ್ಮ ಅನುಭವಕ್ಕೆ ಬಂದದ್ದು, ಗಂಗಾಧರ್ ಸಾಲಿಮಠ್ ಅವರೊಬ್ಬ ನಿರ್ಮಾಪಕನಾಗಿ ಅವ್ರ ಅನುಭವಕ್ಕೆ ಬಂದದ್ದು, ನಾನೊಬ್ಬ ಸಿನಿಮಾ ಪತ್ರಕರ್ತನಾಗಿ ಒಂದು ಸಿನಿಮಾ ಚೆನ್ನಾಗಿ ಹೋಗದಿರೋಂಥ ಸಿನಿಮಾ ನಿರ್ದೇಶಕನಾಗಿ ನಾನು ನೋಡಿರೋದು, ಮತ್ತು ಸಿನಿಮಾ ಇಂಡಸ್ಟ್ರಿನ ಕೀನಾಗಿ ಅಬ್ಸರ್ವ್ ಮಾಡಿರೋ ಒಬ್ಬ ವ್ಯಕ್ತಿಯಾಗಿ ನಾನು ಮಾತಾಡಿದೆ. ಸೊ ನಿಮಗೆ ಇದು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ 2024ಕ್ಕೆ ನೀವೇ ನಿರೀಕ್ಷೆ ಮಾಡ್ತಾಯಿದ್ದೀರಾ? ಯಾವ ಥರ ಸಿನಿಮಾಗಳು ನಿರೀಕ್ಷೆ ಮಾಡ್ತಾಯಿದ್ದೀರಾ ಅನ್ನೋದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ದ ಅಕ್ಕಿ ಕನೆಕ್ಷನ್, ಮತ್ತು ಖಂಡಿತ ನೋಡ್ತಾರೆ ಕನ್ನಡ ಸಿನಿಮಾಗಳನ್ನ. ನಮಸ್ಕಾರ.